ಸುಗ್ಗಿ ದಿನದಲ್ಲಿ ಹೊಲಗಳನ್ನೆಲ್ಲ ನೋಡೋಕ್ಕೆ ಎರಡು ಕಣ್ಣು ಸಾಲದು ಗುರು. ಯಾಕಪ್ಪ ಅಂದರೆ ನೀವೇ ನೋಡ್ಬೋದು, ನೀವು ಎತ್ತ ಕಡೆ ಕಣ್ಣು ಹಾಯಿಸ್ತಿರೋ ಹತ್ತ ಕಡೆ ಫುಲ್ ಸೂರ್ಯಕಾಂತಿ ಹೆಂಗಿದೆ ಅಂದರೆ ಒಂಥರ ಸಮುದ್ರ ನೋಡ್ದಾಗುತ್ತೆ. ಆ್ಯಕ್ಚುಲಿ ಈ ಟೈಮಲ್ಲಿ ಮಳೆ ಬರ್ತಾಯಿದೆ, ಮಳೆ ಬರೋ ಟೈಮಲ್ಲೂ ಸೂರ್ಯಕಾಂತಿ ಹೆಂಗೆ ಅರಳಿದ ನೋಡ್ರಿ. ಈ ಥರ ಸಿಟಿಯಾಗೆಲ್ಲ ಸಿಗೋದು ಎಲ್ಲಿ ಗುರು? ಸಾಮಾನ್ಯವಾಗಿ ಈ ಥರ ಸಿಗೋದು ಕಷ್ಟ. ಏನು ವ್ಯೂ ಗುರು, ಒಂಥರ ಕಣ್ಣಿಗೆ ನೋಡಿದರೆ ವಾವ್ ಸಚ. ನೀವೇ ನೋಡ್ಬೋದು, ಒಂದೊಂದು ಹೂವು ಕೂಡ ನೋಡಿ ಹೆಂಗಿದೆ. ಅದಕ್ಕೆ ಹೇಳೋದು, ಹಳ್ಳಿನೇ ಚಂದ, ಹಳ್ಳಿನೇ ಆನಂದ, ಹಳ್ಳಿ ಜೀವನನೇ ಬೆಸ್ಟ್ ಗುರು. ಸಿಟಿಲಿ ಯಾವಾಗ ನೋಡಿದ್ರು ಅದೇ ಪೊಲ್ಯೂಷನ್ನು, ಆ ಬೈಕ್ ಏನು ವಾಹನಗಳ ಸೌಂಡು ನೋಡಿ, ಎಷ್ಟು ಲೈಟ್, ಏನು ಸೌಂಡ್ ಇಲ್ಲ. ಹಾಗೇ ಮಳೆ ಬರ್ತಾಯಿದೆ, ಆ ಮಳೆ ಹನಿಗಳು ಈ ಗಿಡ ಇದಾವಲ್ಲ ಸೂರ್ಯಕಾಂತಿಯ ಗಿಡಗಳು, ಈ ಸೂರ್ಯಕಾಂತಿಯ ಗಿಡಗಳ ಮೇಲೆ ಹಂಗೆ ಬೀಳ್ತಾ ಇದ್ದಾವೆ. ಆ ಸೌಂಡ್ ಹೆಂಗಿದೆ ಅಂದರೆ ಚಟ ಚಟ ಅಂತ ಇದೆ, ನೀವೇ ಕೇಳ್ಬೋದು. ಐ ಥಿಂಕ್ ಸೂಪರ್ ಗುರು. ಇದೇ ಲಾರ್ಜರ್ ವ್ಯೂ, ಒಂಥರ ಸಮುದ್ರ. ಇದು ಎಷ್ಟು ಎಕರೆ ಇದೆ ಅಂತ ನನಗೂ ಗೊತ್ತಿಲ್ಲ, ಹಂಗೆ ಒಂದು ಸರಿ ತೋರಿಸ್ತೀನಿ ನೋಡಿ. ಫುಲ್ ನೀನು ಯಾವ ಕಡೆ ನೋಡ್ತೀಯೋ ಆ ಕಡೆ, ಈ ಕಡೆ ಒಂದೇ ಅಲ್ಲ, ಈ ಕಡೆಗೆ ಇದ್ದಾವೆ. ಏನು ವ್ಯೂ ಗುರು. ಈ ಸೂರ್ಯಕಾಂತಿ ಹೂಗಳು ಏನಪ್ಪ ಅಂದರೆ, ಸೂರ್ಯ ಯಾವ ಕಡೆ ತಿರುಗ್ತಾನೋ ಆ ಕಡೆ ಇವು ತನ್ನ ಮುಖನ ತಿರುಗಿಸ್ತವೆ. ಈಗ ಆ್ಯಕ್ಚುಲಿ ಸೂರ್ಯ ಪಶ್ಚಿಮ ದಿಕ್ಕಲ್ಲಿದ್ದಾನೆ, ಅದಕ್ಕೆ ಸೂರ್ಯಕಾಂತಿ ಹೂಗಳು ಅದೇ ದಿಕ್ಕಿನಲ್ಲಿ ತಿರ್ಕೊಂಡಿದ್ದಾವೆ. ಇದು ಆ ಸೈಡು, ಆ್ಯಕ್ಚುಲಿ ಇದು ಈ ಸೈಡ್. ಏನು ವ್ಯೂ ಅಂದರೆ ಒಂಥರ ಮನಸ್ಸಿಗೆ ಆನಂದ. ನನ್ನ ಪ್ರಕಾರ ಕೆಲವೊಂದಿಷ್ಟು ಜನರು ಟ್ರಿಪ್ಪಿಗೆಲ್ಲ ಹೋಗ್ತಾರೆ. ಟ್ರಿಪ್ಪಿಗೆ ಹೋಗೋದೇನು ಲಾಸ್ ಅಲ್ಲ, ಅದು ಒಳ್ಳೆಯದೇ. ಆದರೆ ಅದಕ್ಕಿಂತ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಹಳ್ಳಿ ಕಡೆ ಹೊಲಗಳ ಈ ಸುಗ್ಗಿ ದಿನದಲ್ಲಿ ಹೊಲಗಳ ಕಡೆ ಬರೋದು ಗುರು, ಪರಮಾನಂದ. ನಾನು ಆ್ಯಕ್ಚುಲಿ ಅದನ್ನೇ ಲವ್ ಮಾಡೋದು ನೋಡಿ. ಏನು ಸೂಪರ್. ಬಿಗ್ ಫ್ಯಾನ್ ಆಫ್ ಏನು ವಿಲೇಜ್. ನನಗೆ ಎಷ್ಟೇ ಸ್ಯಾಲ್ರಿ ಕೊಟ್ಟು ಬೆಂಗಳೂರಲ್ಲಿ ಯಾವ ಕಂಪ್ನಿಗಾರು ದುಡಿಯಪ್ಪ ಅಂದ್ರೂ ಆ್ಯಕ್ಚುಲಿ ನಾನು ಇಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ. ಆದರೆ ಪ್ಯಾಕೇಜ್ ಒಂದು ಸ್ವಲ್ಪ ಹೆಚ್ಚಿಗೆ ಆದರೆ ನಾನು ಬಿಡಲ್ಲ. ಆದರೆ ನಾನು ಹುಟ್ಟಿರೋ ಈ ಹಳ್ಳಿನ ಯಾವತ್ತೂ ಮರೆಯಲ್ಲ. ಮತ್ತು ನೋಡು, ಈ ನೇಚರ್ ಯಾರ ಮಿಸ್ ಮಾಡಿಕೊಂಡು ಆ ಬೆಂಗಳೂರಲ್ಲಿ ಆ ಸೌಂಡು, ಆ ಪೊಲ್ಯೂಷನ್ನು, ಯಪ್ಪ ಅಲ್ಲಿರೋ ಜನ ಜಂಗುಳಿ ಇನ್ನೆಲ್ಲ ಬಿಟ್ಕೊಂಡು ಈ ಸೈಡ್ ಇದ್ದಿದ್ರೆ ಆ ಸೈಡ್ ಮರ, ಬೇವಿನ ಮರ, ಈ ಸೈಡು ಏನು ಆ ಮೆಕ್ಕೆಜೋಳ, ನೀನು ಯಾವ ಕಡೆ ನೋಡಿ ಗುರು ಎಲ್ಲ ಗ್ರೀನ್ರಿ. ಎಲ್ಲೋ ಐ ಲವ್ ದಿಸ್. ಥ್ಯಾಂಕ್ ಯು. ಐ ಹೋಪ್ ಯು ಆರ್ ಎಂಜಾಯ್ಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಎವ್ರಿ ಒನ್.